ಕಲ್ಯಾಣ ಕರ್ನಾಟಕದ ಲಿಂಗಾಯತ್ ನಾಯಕ ಮತ್ತು 5 ಬಾರಿ ಶಾಸಕರಾದಂಥ ಹಂಪನಗೌಡ ಬಾದಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಸಿಂಧನೂರು ಗಣೇಶ್ ದೇವಸ್ಥಾನದಿಂದ ಸೋಮಲಾಪುರದ ಅಂಬಾ ಮಠದವರೆಗೂ ಕೂಡ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಪಾದಯಾತ್ರೆಯನ್ನು ಮಾಡಿ ಈಗ ಬಂದಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಹಂಪನಗೌಡ ಬಾದಲಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಈಗಾಗಲೇ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಕೂಡ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಂಬಾದೇವಿ ಅಂತಂದರೆ ಈ ಭಾಗದಲ್ಲಿ ಕೇಳಿದ ವರವನ್ನು ನೀಡುವಂಥ ತಾಯಿ ಮತ್ತು ಈ ಭಾಗದ ದೇವತೆ ಆಗಿದ್ದು, ಈ ತಾಯಿಯನ್ನು ನಂಬಿದವರಿಗೆ ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನುವಂಥ ನಂಬಿಕೆ ಹಿನ್ನೆಲೆಯಲ್ಲಿ ಮಹಿಳೆಯರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಹಂಪನಗೌಡರ ಬಾದಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಯಾಕೆಂದರೆ ಅವರು 5 ಬಾರಿ ಸಿಂಧನೂರು ಶಾಸಕರಾಗಿದ್ದಾರೆ ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರು. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಹಂಪನಗೌಡರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಮಹಿಳಾ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಮತ್ತು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಅಭಿಮಾನಿಗಳು 1001 ತೆಂಗಿನಕಾಯಿಯನ್ನು ಒಡೆದು ತಾಯಿಗೆ ಹರಕೆಯನ್ನು ಮುಟ್ಟಿಸಿದ್ದಾರೆ. ನಾನು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಮಾತಾಡಿಸ್ತಿದ್ದೀನಿ. ಈಗ ಸಚಿವ ಸ್ಥಾನ ನೀಡಬೇಕಂತ ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ, ಯಾಕೆ ಸಚಿವ ಸ್ಥಾನ ನೀಡಬೇಕು ಹಂಪನಗೌಡರಿಗೆ? ಹಂಪನಗೌಡ ಬಾದರ್ಲಿ ಅವರು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಹಿರಿಯ ಶಾಸಕರು ಹಾಗೂ ಮಹಿಳಾ ಪರ ನಾಯಕರು ಹಾಗೂ ಎಲ್ಲ ದೀನದಲಿತರ ಮತ್ತು ಹಿಂದುಳಿದ ವರ್ಗಗಳ ನಾಯಕರಾಗಿ 5 ಸಾರಿಗೆ ಈ ಭಾಗದಲ್ಲಿ ಈ ತಾಲೂಕಿನಲ್ಲಿ ಗೆದ್ದಿದ್ದಾರೆ. ಹಂಪನಗೌಡ ಬಾದರ್ಲಿ ಅವರು ಎಲ್ಲ 2 ಜಿಲ್ಲೆಯಲ್ಲಿ ಲಿಂಗಾಯತ ಸಮುದಾಯದ ಒಬ್ಬ ಹಿರಿಯ ನಾಯಕರು ಕೂಡ. ಅವರು ಹೆಚ್ಚಾಗಿ ಅತಿ ಹೆಚ್ಚಾಗಿ ಮಹಿಳಾ ಪರ ನಾಯಕರು. ಅವರು ಮಹಿಳೆಯರನ್ನ ಯಾವತ್ತೂ ಕೂಡ ಕಡೆಗಣಿಸಲ್ಲ. ಅವರು ಮಹಿಳೆಯರನ್ನ ಮುಂದೆ ಮಹಿಳಾ ಪರ ಯೋಜನೆಗಳನ್ನು ರೂಪಿಸುವಲ್ಲಿ ಕೂಡ ಸಿಂಧನೂರು ಕ್ಷೇತ್ರದಲ್ಲಿ ಭಾಳಷ್ಟು ಇದು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಮ್ಮ ಹಿರಿಯರಿಗೆ ಮತ್ತು ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ. ಇವತ್ತು ಏನು ಮಾಡಿದ್ರಿ? ಈಗ ಸಚಿವ ಸ್ಥಾನ ಹಂಪನಗೌಡರಿಗೆ ನೀಡಬೇಕಂತ ಇವತ್ತೇನು ಮಾಡಿದ್ರಿ ಸರ್? ಬಾದರ್ಲಿ ಹಂಪನಗೌಡ ಸರ್ ಅವರಿಗೆ ನಾವು ಇವತ್ತು ಸಚಿವ ಸ್ಥಾನ ನೀಡಬೇಕಂದು APMC ಗಣೇಶ್ ಗುಡಿಯಿಂದ ನಮ್ಮ ಶಕ್ತಿಪೀಠ ಆಗಿರ್ತಕ್ಕಂಥ ಅಂಬಾದೇವಿ ಗುಡಿವರೆಗೆ ಎಲ್ಲ ಅಭಿಮಾನಿಗಳ ಸಂಘದಿಂದ ನಾವು ಭಾಳಷ್ಟು ಪಾದಯಾತ್ರೆ ಮಾಡಿದ್ವಿ. ಆಮೇಲೆ ಅವರು ಯಾವುದೇ ಜಾತಿ ಭೇದವಿಲ್ಲ, ಪಕ್ಷ ಭೇದವಿಲ್ಲ. ಈ ಒಂದು ಒಳ್ಳೆ ಸಜ್ಜನಿಕೆಯ ಒಂದು ಸ್ಥಾನದಾಗಿರ್ತಕ್ಕಂಥ ಹಂಪನಗೌಡ ಸರ್ ಅವರಿಗೆ ನಾವೆಲ್ಲ ಹೈಕಮಾಂಡಿಗಿರ್ಬೋದು, ಪಕ್ಷಕ್ಕಿರ್ಬೋದು, ಎಲ್ಲರಲ್ಲೂ ಸಚಿವ ಸ್ಥಾನ ಕೊಡಿ ಅಂತ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇವೆ. ಹಂಪನಗೌಡರಿಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕು ಸರ್? ನಮಗೆ ಅವ್ರು ಬೇಕು. ಹಂಪನಗೌಡ ಸರ್ ಸರಳವಾಗಿ 5 ಬಾರಿ MLA ಆದ್ರೂ ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಅದಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತೀವಿ. ನಮ್ಮ ಸಿಂಧನೂರು ಕಾಲೇಜ್ನಲ್ಲಿ ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರ್ ಕಾಲೇಜ್ಗಳನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅವರು. ಆದ ಕಾರಣ ನಾವು ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಇನ್ನು ಬೇರೆ ಬೇರೆ ಮಹಿಳಾ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಮೇಡಮ್, ಸಚಿವ ಸ್ಥಾನ ಯಾಕೆ ನೀಡಬೇಕು ಹಂಪನಗೌಡರಿಗೆ? ಸಚಿವ ಸ್ಥಾನ ಯಾಕೆ ನೀಡಬೇಕಂದ್ರೆ ಎಲ್ಲರೂ ನಮ್ಮ ತಾಲೂಕಿನಲ್ಲಿ ಇಷ್ಟವರೆಗೆ MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ನಮ್ಮ ಸಿಂಧನೂರು ತಾಲೂಕಲ್ಲಿ ಹೆಚ್ಚುವರಿಯಾಗಿ ಬೇರೆ ಬೇರೆ ನಮ್ಮ ತಾಲೂಕಿನ ಮಕ್ಕಳನ್ನು ಬೇರೆ ತಾಲೂಕು ಇಂಜಿನಿಯರಿಗಾಗಲಿ ಮೆಡಿಕಲ್ಗಾಗಿ ಸೇರಿಸ್ತಾ ಇದ್ವಿ. ನಮ್ಮ ತಾಲೂಕಿನಲ್ಲಿ ಒಂದು ಇಂಜಿನಿಯರ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ. ಅದಕ್ಕಾಗಿ ನಮ್ಮ ಸಚಿವರು ಹಂಪನಗೌಡರು ಆದರೆ ನೆಕ್ಸ್ಟ್ ಟೈಮ್ನ ಅದು ಅಭಿವೃದ್ಧಿ ಮಾಡಿಕೊಡ್ತಾರನ್ನೋ ಅಂತ ಆಸೆ ಇದೆ ನಮಗೆ. ಹಾಗಾಗಿ ಈಗ ಹಂಪನಗೌಡರಿಗೆ ಒಂದು ವೇಳೆ ಸಚಿವ ಸ್ಥಾನ ನೀಡಲಿಲ್ಲ ಅಂದರೆ ಏನು ಮಾಡ್ತೀರಾ? ನಾವು ಸ್ಟ್ರೈಕ್ ಮಾಡ್ತೀವಿ, ನೀವು ಮಹಿಳೆಯರೆಲ್ಲ ಕೂಡಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೈ ಮುಗಿದು ಬೇಡ್ಕೊತೀವಿ. ನಮ್ಮ ಹಂಪನಗೌಡರಿಗೆ ಮಿನಿಸ್ಟರ್ ಸೀಟ್ ಕೊಡ್ಬೇಕಂತಂದು ಕೇಳ್ಕೊಂತೀವಿ ನಾವು. ಇದು ಮಹಿಳಾ ಕಾರ್ಯಕರ್ತರ ಒಂದು ಆಗ್ರಹವಾಗಿದೆ. ಹಂಪನಗೌಡ ಬಾದಲಿ ಅವರು 5 ಬಾರಿ ಶಾಸಕರಾಗಿದ್ದಾರೆ ಮತ್ತು ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳು ಹಲವಾರು ಮಾಡ್ತಾ ಇದ್ದಾರೆ. ಹೀಗಾಗಿ ಅಂಥ ನಾಯಕರಿಗೆ ಈಗ ಸಚಿವ ಸ್ಥಾನ ಸಿಕ್ಕರೆ ಇಡೀ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ, ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಸಚಿವ ಸ್ಥಾನಕ್ಕೆ ಆಗ್ರಹವನ್ನು ವ್ಯಕ್ತಪಡಿಸ್ತಿದ್ದೇವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.